ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಸಮಾಚಾರ. ನಾನು ನಿಮ್ಮ ಸಿಂಪಲ್ ಸಮಾಚಾರ ಯೂಟ್ಯೂಬ್ ಚಾನಲ್ನ ಸಿಂಪಲ್ ಹುಡುಗಿ ರಮ್ಯಾ. ಸೊ ಗಾಯ್ಸ್, ನಾವು ಇವತ್ತು ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಸೋಮವಾರಪೇಟೆಗೆ ಬಂದಿದ್ದೇವೆ. ಸೊ ನಮ್ಮ ರಿಲೇಟಿವ್ನ ಹೌಸ್ಗೆ ಇವತ್ತು ನಾವು ಬಂದಿದ್ದೇವೆ. ಸೋಮವಾರಪೇಟೆಯಲ್ಲಿ ಕೂಗೂರು ಅಂತ ಈ ಸಣ್ಣ ವಿಲೇಜ್ ಏನಿದೆ ಇದಕ್ಕೆ ಕೂಗೂರು ಅಂತ ಹೇಳ್ತೀವಿ. ಸೊ ನಾವು ಇವತ್ತು ಇಲ್ಲಿದ್ದೇವೆ. ತುಂಬ ಕೋಲ್ಡ್ ಇದೆ. ಇವಾಗ ಟೈಮ್ ಒಂದು 6:45 ಹಾಗೆ ಆಗಿದೆ. ಸೊ ತುಂಬ ಕೂಲ್ ಆಗಿದೆ ವೆದರ್. ನಾವು ಮಡಿಕೇರಿಯಿಂದ ಸಂಪಾಜೆ ಘಾಟ್ ಆಗಿ ಬರುವಾಗ ಮಳೆ ಸಿಕ್ತು ಘಾಟ್ ಸೆಕ್ಷನಲ್ಲಿ. ಅದಾದಮೇಲೆ ಮಳೆ ಏನೂ ಇರಲಿಲ್ಲ. ಬಟ್ ದ ವೆದರ್ ಇಸ್ ವೆರಿ ಕೂಲ್ ಆ್ಯಂಡ್ ಕಂಪೇರಿಂಗ್ ಟು ಅದರ್ ಪ್ಲೇಸಸ್ ನನಗೆ ಇಲ್ಲಿ ಬರುವಾಗ ತುಂಬ ಖುಷಿ ಆಯಿತು. ನಿಮ್ಗೆ ಇಲ್ಲಿ ಕಾಣಿಸ್ತದಾ ಇಲ್ಲ ಗೊತ್ತಿಲ್ಲ, ಕೆಲವೊಂದು ಸಿಲ್ವರ್ ಮರಗಳು ಇದೆ. ಇದು ಇದೆ ಸಿಲ್ವರ್ ಮರ, ನೋಡಿ ಇದೆ ಸಿಲ್ವರ್ ಮರಗಳು. ಏನ್ ಸ್ಪೆಷಾಲಿಟಿ ಆಗಿ ಇದನ್ನೆಲ್ಲ ತೋಟದ ಮಿಡ್ಲಲ್ಲಿ ನೆಡ್ತಾರೆ. ಸಿಲ್ವರ್ ಮರ ಏನಕ್ಕೆ ಅಂತ ಹೇಳಿದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಇದು ತುಂಬಾ ವ್ಯಾಲ್ಯೂ ಇದೆ ಅಂತ. ಸೊ ಆಲ್ಮೋಸ್ಟ್ ಇದೆಲ್ಲ ತೋಟಗಳ ಮಿಡ್ಲಲ್ಲಿ ಕೂಡ ಸಿಲ್ವರ್ ಮರ ಇದೆ. ಇಲ್ಲಿ ಇಷ್ಟೇ ಇರೋದು. ಸೊ ನಾಳೆ ನಿಮ್ಗೆ ನಾನು ಎಂಟೈರ್ ಎಸ್ಟೇಟ್ ಅನ್ನ ತೋರಿಸ್ತೇನೆ. ಸುಮಾರು 8 ಎಕರೆಗಳಷ್ಟು ಇರುವಂತಹ ಕಾಫಿ ಎಸ್ಟೇಟ್ ಅಂತ ತೋರಿಸ್ತೇನೆ. ಸೊ ಇದು ಆಕ್ಚುಲಿ ಹೂ ಇರ್ಬೇಕಾದ್ರೆ ತುಂಬಾ ಪರಿಮಳ ಇದೆ. ಇದ್ರ ಹೂಗಳು ತುಂಬಾ ಅಂದ್ರೆ ತುಂಬಾ ಪರಿಮಳನಿದೆ. ಕಾಫಿ ಹೂ ಬಿಡುವಾಗ ಒಂದು ಪರಿಮಳನೇ ಬೇರೆ ಇದೆ ಇದ್ರದ್ದು. ಓಕೆ. ಸೊ ನಾಳೆ ಅಲ್ಲಿ ಹೋಗಿ ಇದ್ರ ಬಗ್ಗೆ ಇನ್ನಷ್ಟು ವಿಡಿಯೋ ಮಾಡೋಣ ಅಂತ ಹೇಳ್ತಿದ್ರು. ಇದು ಆರೆಂಜ್ ಬಿಡುವ ಟೈಮ್ ಕೂಡ ಅಷ್ಟೇ. ಇವ್ರ ತೋಟದಲ್ಲಿ ಆರೆಂಜ್ ಕೂಡ ಆಗ್ತಿದೆ. ನಾನು ಭಾವನ್ ಜೊತೆ ಕೇಳಿದಾಗ ಸ್ವಲ್ಪ ಸ್ವಲ್ಪ ಆಗಿದೆ ಅಂತ ಹೇಳಿದ್ರು. ಲೆಟ್ಸ್ ಸಿ ನಮ್ಗೆ ಸಿಗುತ್ತಾ ನಾಳೆ ಅಂತ. ಓಕೆ. ಬೆಳಗ್ಗಿನ ಶುಭೋದಯ. ಸೋಮವಾರಪೇಟೆಯ ಕೂಗೂರಲ್ಲಿ ನಾವಿದ್ದೇವೆ. ನಿನ್ನೆ ಸಂಜೆ ನಾವು ವಿಡಿಯೋ ಮಾಡಿದ್ವಿ ನಾಳೆ ಬೆಳಿಗ್ಗೆ ಕಾಫಿ ಎಸ್ಟೇಟಿಗೆ ಹೋಗೋಣ ಅಂತ. ಸೊ ಒಂದು 7 ಗಂಟೆ ಆಗಿದೆ ಬೆಳಗಿನ ಜಾವ. ಕಾಫಿ ಎಸ್ಟೇಟಿಗೆ ನಡ್ಕೊಂಡೇ ಹೋಗೋದು. 3 ಜನ ಇದೆ ಸದ್ಯಕ್ಕೆ. ಭಾವ ಇದ್ದಾರೆ, ನಮ್ಮ ಮಿಸ್ಸಸ್ ಇದ್ದಾರೆ. ಇನ್ನು ಯಾರು ಬರ್ತಾರೆ ನೋಡಬೇಕು. ಯಾವ ಥರ ಇದೆ ಕಾಫಿ ತೋಟ ಅಂತ ನೋಡ್ಕೊಂಡು ಬರೋಣ. ಇದೆಲ್ಲ ಕಾಫಿ ಗಿಡಗಳ? ಕಾಫಿ ಗಿಡಗಳು. ಓಕೆ. ಬಟ್ ಇದರಲ್ಲಿ ಆಗಿದೆಯಾ? ಇನ್ನೂ ಆಗಿಲ್ಲಲ್ಲ? ಇವಾಗ ಹೂವಾಗಿ ಕಾಯಿ ಬರ್ಬೇಕಷ್ಟೇ. ಮಳೆ ಕಮ್ಮಿ ಆಗಿದ್ರಿಂದ ಇನ್ನು ಕಾಯಿ ಆಗಿಲ್ಲ. ಓಕೆ. ಕೆಲವೊಂದು ಕಡೆ ಎಷ್ಟು ಟೈಮ್ ಬೇಕು ಇದು ಕಾಯಿ ಆಗೋದಕ್ಕೆ? ಇನ್ನು 1 ತಿಂಗಳು ಬೇಕಾಗ್ತದೆ. ಓಕೆ. ಕೆಲವು ನೀರು ಹೊಡೆದಿರೋ ತೋಟಗಳಲ್ಲಿ ಕಾಯಿ ಆಗಿದೆ. ಇಲ್ಲಿ ಮಳೆ ಕಮ್ಮಿ, ಹಾಗಾಗಿ ಕಾಯಿ ಆಗಿಲ್ಲ. ಇದು ಯಾವುದು ಗಿಡ? ಇದು ಕಿತ್ಲೆ ಹಣ್ಣು. ಆರೆಂಜ್. ಓಕೆ. ತುಂಬಾ ಇದೆಯಾ? ತುಂಬಾ ಇದೆ. ಇದೆಲ್ಲ ಅದೇ ಅಲ್ವಾ? ಅದೇ. ಬಟ್ ಯಾವ ಸೀಸನ್ ಆಗುತ್ತೆ ಇದು? ಮಳೆ ಸೀಸನ್ ಆಗುವಂಥದ್ದು. ಓಕೆ. ಯಾವ ತಿಂಗಳಲ್ಲಿ ಅಂದ್ರೆ? ಆಗಸ್ಟ್ ಸೆಪ್ಟೆಂಬರ್ ಸಿಗ್ತದೆ ಇಲ್ಲಿ. ಆಗಸ್ಟ್ ಸೆಪ್ಟೆಂಬರ್. ಒಂದು ಎಷ್ಟಾಗುತ್ತೆ? ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಮಾರಲ್ಲ ಕಿತ್ಲೆಹಣ್ಣೆಲ್ಲ, ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ. ಅಂದ್ರೆ ನಿಮ್ಗೆ ಮನೆಗೆ ಬೇಕಾದಷ್ಟು, ನಮ್ಮ ನೆಂಟರುಗಳಿಗೆ ಬೇಕಾದಷ್ಟು ಎಲ್ಲ ಅಂಗಡಿಗೆಲ್ಲ ಕೊಡುವಷ್ಟು? ಅಂಗಡಿಗೆಲ್ಲ ಕೊಡಲ್ಲ. ಓಕೆ ಓಕೆ. ಅದು ಚೆನ್ನಾಗಿದೆ ಪ್ಲೇಸ್. ಕೊಡಗಿನ ಕರ್ನಾಟಕದ ಕಾಶ್ಮೀರ ಅಲ್ವಾ? ಕರೆಕ್ಟ್. 100% ಚೆನ್ನಾಗಿದೆ. ನಮ್ಮೂರು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿಯ ಕೂಗೂರು ಎಂಬ ಊರು. ಓಕೆ. ಕಾಡು ಪ್ರಾಣಿಗಳು ಯಾವ್ದೆಲ್ಲ ಬರುತ್ತೆ ಇಲ್ಲಿಗೆ? ಇಲ್ಲಿ ಕೇಳ್ಪಟ್ಟೆ ನಿನ್ನೆ. ಆನೆಗಳು ಬರ್ತವೆ ಮಳೆಗಾಲದಲ್ಲಿ. ಕಾಟಿಗಳು ಅವಾಗ ಸಿಗ್ತಾ ಇರ್ತದೆ. ಇನ್ನ ಕಾಡಂದಿ ಎಲ್ಲ ಇರ್ತವೆ ಇಲ್ಲಿ. ನವಿಲು ಜಾಸ್ತಿ ಆಗಿದಾವೆ ಇತ್ತೀಚೆಗೆ. ಅಂದ್ರೆ ಇದಕ್ಕೆ ಬೆಳೆಗಳಿಗೆ ಏನು ಹಾನಿ ಮಾಡಲ್ಲ. ಯಾಕಂದ್ರೆ ಆನೆಗಳಿಗೆ ಮಳೆಗಾಲದಲ್ಲಿ ಏನು ತಿನ್ನಕ್ ಸಿಗಲ್ಲ ಅಂತ ಇಲ್ಲಿ ಹಲಸೆ ಹಣ್ಣೆಲ್ಲ ಸಿಗ್ತದಲ್ಲ, ಹಾಗಾಗಿ ಬರ್ತವೆ ತೋಟಕ್ಕೆ. ಓಕೆ ಓಕೆ. ಆನೆ ನೋಡಿದೀರಾ? ನಾನಿಷ್ಟವರೆಗೆ ಬಂದಿರೋ ಹೆಜ್ಜೆಗಳೆಲ್ಲ ನೋಡಿದೀವಿ. ತ್ರೀ 360 ಡಿಗ್ರಿ ಫುಲ್ ಕಾಫಿ ತೋಟನೇ ಇದೆ.
ಏನು ಅವ್ರದ್ದೇ ತೋಟ, ಡೈಲಿ ಬರ್ತಾ ಇರ್ತಾರಲ್ವಾ, ಗೊತ್ತಾಗ್ದಿಲ್ಲ. ಅದೇ ರೋಡ್, ನೀನ್ ಹೆಂಗೆ ಆಫೀಸಿಗೆ ಅದೇ ರೋಡಲ್ಲಿ ಹೋಗ್ಬೇಕಂತ ಅನ್ಸುತ್ತೆ ಹಂಗೆ ನಮ್ದು ತೋಟ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ? ದಿನಕ್ಕೆ ಎಷ್ಟು ಕೊಡ್ತಾರೆ? ಕೆಲಸಕ್ಕೆ ಹೋದ್ರೆ ದಿನಕ್ಕೆ ಎಷ್ಟು ಕೊಡ್ತಾರೆ? ಗಂಜಾಳಿಗೆ 600 ರಿಂದ 700 ರೂಪಾಯಿ. ಮೆಣಸು ಮೆಣಸಿಗೆ 900 ರೂಪಾಯಿ. ಮೆಣಸು ಅಂತಂದ್ರೆ ಯಾವುದು? ಇದು ಪೆಪ್ಪರಿಗೆ 900 ರೂಪಾಯಿ ಕೊಯ್ದ್ರೆ. ಮತ್ತೆ ಮರ ಕಡಿದ್ರೆ 1200 ರೂಪಾಯಿ. ಮರ, ಓಕೆ. ಅದೆಲ್ಲ ಗಂಡಾಳುಗಳೇ ಮಾಡೋದಾ? ಓಕೆ, ನಿಜಾನ? ಸೌದೆ ವರ್ಷಿಗೆ ಮೇಲೆ 6 - 5 = 2 ಫಿಲ್ಮ್ ಅಲ್ಲಿ ಬಂದಂಗಾಯ್ತು. ಟ್ರಕ್ಕಿಂಗ್ ಅದು. ಫೈನಲಿ ಬಂದಿದ್ದೇವೆ. ಇಲ್ಲಿಂದ ಮೇಲೆಲ್ಲ ನಿಮ್ಮ ತೋಟನಾ? ನಮ್ದು. ಹೌದು, ಅಬ್ಬರ ಅವ್ರದ್ದು. ಬನ್ನಿ, ಇಲ್ಲ ಹೋಗೋಣ. ಇಲ್ಲಿ ಇಳಿಬೋದು ಕೆಳಗೆ, ಅಲ್ಲಿ ಚೆನ್ನಾಗಿದೆ ಇಳಿಯೋಕ್ಕೆ. ನಾನು ಹೇಳಿಲ್ವ ರಮ್ಯಾ, ಕಷ್ಟ. ಇಷ್ಟು ನಡೆದ್ರೂ ಕೂಡ ಒಂದ್ ಸ್ವಲ್ಪನೂ ಸೆಕೆ ಆಗ್ತಾ ಇಲ್ಲ ಅಂತ. ಹಾ, ಇದಕ್ಕೆ ನೀವು ಯಾವ ಗೊಬ್ಬರ ಹಾಕೋದು ಹೇಳಿ? ನಾವು ರಾಕು ಪಟಾಸ್ ಯೂರಿಯಾ. ರಾಕು ಪಟಾಸ್ ಯೂರಿಯಾ ಎಷ್ಟು ಚೀಲ ಹಾಕ್ತೀರಾ? ನಾವು ಇಲ್ಲಿಗೆ 17 ಚೀಲ ಹಾಕ್ತೀವಿ. ಹಾ, ಇನ್ನು ಕೆಳಗೆ ತೋಟಕ್ಕೆ ಒಂದು 13 ಚೀಲ, ಹಾ, ಮನೆ ಹತ್ರ ಒಂದು 3 ಚೀಲ, ಟೋಟಲ್ ಆಗಿ 33 ಚೀಲ ಹಾಕ್ತೀವಿ. 33 ಚೀಲ ಅಂದ್ರೆ ವರ್ಷಕ್ಕ ಅಲ್ಲ ವರ್ಷದಲ್ಲಿ ಎಷ್ಟು ಸಲ? ವರ್ಷದಲ್ಲಿ ಒಂದ್ಸಲಿ 33 ಚೀಲ, ಎರಡನೇ ಸಲ 33, 66 ಚೀಲ ಬೇಕು ವರ್ಷಕ್ಕೆ. 2 ಸಲ ಹಾಕ್ಬೇಕು. 2 ಸಲ ಹಾಕ್ತೀವಿ. ಅಂದ್ರೆ ಮಳೆ ಟೈಮ್ ಅಲ್ಲ, ಬೇಸಿಗೆ ಅಲ್ಲ, ಯಾವ ಟೈಮ್? ಬೇಕು, ಮಳೆ ಇಲ್ಲ ಅಂದ್ರೆ ಹಾ, ಗಿಡ ಹೀರ್ಕೊಳಕ್ ಆಗಲ್ಲ. ಓಕೆ. ಕೆಲವರು 90 ನಾಲು 60 ನಾಲು ಎಲ್ಲ ಹಾಕ್ತಾರೆ. ಹಾ, ಹಾ, ನಮ್ಗೆ ಇದೇ ಬೆಟರ್ ಅನ್ಸಿದೆ, ಅದಕ್ಕೆ ರಾಕು ಪಟಾಸ್ ಯೂರಿಯಾನೇ ಹಾಕ್ತೀವಿ. ಬೇರೆ ಬೇರೆ ಗೊಬ್ಬರ ಇದೆ? ತುಂಬಾ ಇದೆ ಗೊಬ್ಬರ. ಓಕೆ. ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಅಷ್ಟು ಬೆಳೆ ಇಲ್ಲ ಅಂತೀರಾ? ಬೆಳೆ ಕಮ್ಮಿ ಈ ವರ್ಷ. ಓಕೆ. ಇಲ್ಲಿ ಹೋಗ್ಬೋದಾ? ಇಲ್ಲೇ ಹೋಗ್ಬೋದು. ಓಕೆ. ಇನ್ನು ಅಮೂಲ್ಯವರೆಗುಂಟು. ಇದ್ಯಾವ ಗೊಬ್ಬರ? ಪೊಟ್ಯಾಶ್. ಫೈನಲಿ ಅಷ್ಟು ಎತ್ತರದಿಂದ ಇಳ್ಕೊಂಡು ಬಂದು ಹೊರಗಡೆ ಬಂದ್ವಿ ತೋಟದಿಂದ. ತೋಟದ ಒಳಗಡೆ ಇದ್ದೇವೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸಿಟಿಯಲ್ಲೆಲ್ಲ ಇಂಥ ಒಂದು ಸೀನರಿ ನೋಡ್ಲಿಕ್ಕೆ ನಮಗೆ ಚಾನ್ಸೇ ಇಲ್ಲ. ಬಟ್ ನೋಡಿ, ಕಾಫಿ ಎಸ್ಟೇಟು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇವತ್ತು ಬೆಳಿಗ್ಗೆನೇ ನಾವು ಕಾಫಿ ಎಸ್ಟೇಟಿಗೆ ಬಂದು ಎಲ್ಲ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡಿ ಸೀನರಿ ಯಾವ ಥರ ಇದೆ ಅಂತೇಳಿ. ಇದನ್ನೆಲ್ಲ ವಾಲ್ಪೇಪರಿಗೆ ಹಾಕ್ಕೋಬೋದು, ಆ ಥರ ಸೀನರಿ. ಮೊಬೈಲ್ ವಾಲ್ಪೇಪರಿಗೆಲ್ಲ ಇಂಥದನ್ನು ಹಾಕ್ಕೊಳ್ಬೋದು. ಸೋಮವಾರಪೇಟೆ ತಾಲೂಕಿನ ಕೂಗೂರು ಅನ್ನುವಂಥ ಒಂದು ಹಳ್ಳಿಯ ಕಾಫಿ ಎಸ್ಟೇಟು. ಆಲ್ಮೋಸ್ಟ್ ಒಂದು ತುಂಬ ಇಲ್ಲಿ ಬೇರೆ ಬೇರೆಯವ್ರದ್ದು ಇದೆ ಕಾಫಿ ತೋಟಗಳು. ಬಟ್ ನಮ್ಮ ಭಾವನವರ ತೋಟಕ್ಕೆ ಹೋಗಬೇಕಿದ್ರೆ ಒಂದು ತುಂಬ ನಡಿಬೇಕು, ತುಂಬ ಹತ್ತಬೇಕು. ಹೋಗಿ ಬಂದ್ವಿ. ಸೀನರಿ ಮಾತ್ರ ತುಂಬ ಚೆನ್ನಾಗಿದೆ ಅಲ್ವಾ? ಇದು ಫ್ಲವರಾ? ಓಕೆ, ಸರಿ ಹೋಗುವ. ಹೇಗೆ ಅನ್ನಿಸ್ತು ನಿಮಗೆ? ಫೀಲಿಂಗ್ ಸೋ ಟೈರ್ಡ್, ಸ್ಟಿಲ್ ಹ್ಯಾಪಿ. ಇದನ್ನೆಲ್ಲ ನೋಡುವಾಗ ಭೂಲೋಕದ ಸ್ವರ್ಗ ಅಂತ ಒಂದೊಂದ್ಸಲ ಅನಿಸ್ತದೆ. ಈ ಪ್ರಕೃತಿ ಎಷ್ಟೊಂದು ಸುಂದರ ಅಂತ ಹೇಳಿದ್ರೆ, ಎಷ್ಟೊಂದು ಚಂದ ಅಂತ ಹೇಳಿದ್ರೆ, ಇಂಥದನ್ನೆಲ್ಲ ನೋಡಲಿಕ್ಕೆ ನೋಡಿ. ಹಕ್ಕಿಗಳ ಕಲರವಾಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ನಾಯ್ಸು,
ಏನೋ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡ್ತದೆ. ಇದನ್ನು ನಿಮಗೆ ಸಿಟಿಯಲ್ಲೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಮಡಿಕೇರಿ ಅಥವಾ ಚಿಕ್ಕಮಗಳೂರು, ಮಲೆನಾಡು, ಇಲ್ಲೆಲ್ಲ ಇಂಥದನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯ. ಎಷ್ಟು ದುಡ್ಡು ಕೊಟ್ಟರು ಕೂಡ ಇಂಥ ಒಂದು ವೈಬನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಫೀಲ್ ಮಾಡಬೇಕು ಅಂತಿದ್ರೆ ಇದೇ ಪ್ಲೇಸಿಗೆ ಬಂದು ನಾವು ಫೀಲ್ ಮಾಡ್ಕೊಬೇಕು. ಇದು ಇನ್ನು ನೆಡ್ಲಿಕ್ಕಿರುವಂತಹ ಕಾಫಿ ಗಿಡಗಳು. ಸುಮಾರು 10 ಎಕರೆಗಳಷ್ಟು ವಿಸ್ತಾರವಾಗಿ ಇರುವಂತಹ ಈ ಒಂದು ಕಾಫಿ ತೋಟವನ್ನು ಸುತ್ತಾಡಿ ಪಡೆದಂತಹ ಅನುಭವ ನಿಜಕ್ಕೂ ಅದ್ಭುತವಾಗಿತ್ತು. ಇಂತಹ ಇನ್ನೂ ಅನೇಕ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.